ಇನ್ಮುಂದೆ ಪ್ರಾಣಿ ಪ್ರಿಯರು ಹಾಗೆ ಸುಮ್ಮನೆ ತಮ್ಮ ಮನೆಗಳಲ್ಲಿ ನಾಯಿಗಳನ್ನ ಸಾಕುವಂತಿಲ್ಲ. ಅವರಿಗೆ ಇನ್ಮುಂದೆ ಹೊಸ ರೂಲ್ಸ್‌ಗಳು ಜಾರಿಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಾಯಿ ಸಾಕುವುದಕ್ಕೂ ಹೊಸ ರೂಲ್ಸ್ ಜಾರಿಗೆ ಮಾಡಲು ಜಿಬಿಎ ಮುಂದಾಗಿದ್ದು ಲೈಸೆನ್ಸ್ ಕಡ್ಡಾಯ ಮಾಡಲು ಚಿಂತನೆ ನಡೆಸ್ತಾ ಇದೆ. ಇದರಿಂದ ಮನೆಯಲ್ಲಿ ನಾಯಿ ಸಾಕುವವರಿಗೆ ಹೊಸ ಟೆನ್ಷನ್ ಎದುರಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಇತ್ತೀಚೆಗೆ ಎಚ್ಎಸ್ಆರ್ ಲೇಔಟ್‌ನಲ್ಲಿ ಒಂದು ಮಹಿಳೆಯ ಮೇಲೆ ಸಾಕು ನಾಯಿ ದಾಳಿ ಮಾಡಿದ ಘಟನೆ ನಡೆದಿದ್ದು ಇದು ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಈಗ ಜಿಬಿಎ ನಾಯಿ ಸಾಕುವವರಿಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೊಳಿಸಲು ಮುಂದಾಗಿದೆ. ಪ್ರತಿ ಸಾಕು ನಾಯಿಗೆ ಮೈಕ್ರೋಚಿಪ್ ಅಳವಡಿಸುವುದು ಕಡ್ಡಾಯ. ಇದನ್ನ ಮಾಲೀಕರು ತಮ್ಮ ಖರ್ಚಿನಲ್ಲಿ ಮಾಡಿಸಬೇಕು. ರೇಬಿಸ್ ಲಸಿಕೆ ಕಡ್ಡಾಯವಾಗಿ ಹಾಕಿಸಬೇಕು. ಲಸಿಕೆ ಹಾಕಿದ ಬಗ್ಗೆ ನೋಂದಾಯಿತ ಪಶು ವೈದ್ಯರಿಂದ ದೃಢೀಕರಣ ಪಡಿಬೇಕು. 12 ತಿಂಗಳಿಗಿಂತ ಹೆಚ್ಚು ವಯಸ್ಸಿನ ನಾಯಿಗಳಿಗೆ ಕಡ್ಡಾಯವಾಗಿ ಸಂತಾನಹರಣ ಚಿಕಿತ್ಸೆ ಮಾಡಿಸಬೇಕು. ಒಂದು ಮನೆಯಲ್ಲಿ 3 ನಾಯಿಗಳಿಗಿಂತ ಹೆಚ್ಚು ಸಾಕಲು ಅವಕಾಶ ಇರೋದಿಲ್ಲ. 3ಕ್ಕಿಂತ ಹೆಚ್ಚು ನಾಯಿಗಳಿದ್ರೆ ಜಿಬಿಎ ಅಧಿಕಾರಿಗಳು ಅವುಗಳನ್ನ ವಶಕ್ಕೆ ಪಡೆದು ಪ್ರಾಣಿ ಕೇಂದ್ರಕ್ಕೆ ಕಳಿಸ್ತಾರೆ. ನಾಯಿಗಳ ಆವರಣವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಕೊಳ್ಬೇಕು. ನಾಯಿಗಳನ್ನ ವಾಕಿಂಗ್ಗೆ ಕರೆದುಕೊಂಡು ಹೋದಾಗ ಕತ್ತಿಗೆ ಹಗ್ಗ ಅಥವಾ ಚೈನ್ ಕಟ್ಟಲೇಬೇಕು. ವಾಕಿಂಗ್ ವೇಳೆಯಲ್ಲಿ ನಾಯಿ ರಸ್ತೆಯಲ್ಲಿ ಗಲೀಜು ಮಾಡಿದ್ರೆ ಮಾಲೀಕರು ತಕ್ಷಣ ತೆಗೆದುಹಾಕಬೇಕು. ಇದನ್ನ ಮಾಡದಿದ್ರೆ ದಂಡ ವಿಧಿಸಲಾಗುತ್ತೆ.